2028ರ ಚುನಾವಣೆಗೆ ಈಗಿನಿಂದಲೇ ವೇದಿಕೆ ನಿರ್ಮಾಣಕ್ಕೆ ಹೆಜ್ಜೆ ಹಾಕ್ತಾ ಇದೆ ಬಿಜೆಪಿ. ರಾಜ್ಯ ವಿಧಾನಸಭೆ ಚುನಾವಣೆಗೆ ಸಜ್ಜಾಗೋದಕ್ಕೆ ರೆಡಿಯಾಗಿದೆ ಬಿಜೆಪಿ ಹೈಕಮಾಂಡ್ ಕೂಡ. ಈ ನಿಟ್ಟಿನಲ್ಲಿ ಈಗಾಗಲೇ ಪ್ಲಾನ್ ಅನ್ನು ರೂಪಿಸ್ತಾ ಇರುವಂಥದ್ದು. ಇವತ್ತಿನಿಂದ 3 ದಿನಗಳ ಕಾಲ ರಾಜ್ಯ ಪ್ರವಾಸಕ್ಕೆ ಬರ್ತಾ ಇದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿಯ ಹಿಂದಿದೆ ಮಾಸ್ಟರ್ ಪ್ಲಾನ್ ಒಂದು. ಪಶ್ಚಿಮ ಬಂಗಾಳದ ಗೆಲುವನ್ನು ಕರ್ನಾಟಕದಲ್ಲೂ ಕೂಡ ಮರುಕಳಿಸುವಂತೆ ಮಾಡೋದಕ್ಕೆ ಈ ಪ್ಲಾನನ್ನು ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ ಬಂಗಾಳದ ರೀತಿಯಲ್ಲಿಯೇ ಗೆಲ್ಲೋದಕ್ಕೆ ಸಕಲ ಸಿದ್ಧತೆಗಳು ಬಿಜೆಪಿ ಈಗಿನಿಂದಲೇ, ಅಂದರೆ 2 ವರ್ಷಕ್ಕೂ ಮೊದಲೇ, ಚುನಾವಣೆಗೆ ಇನ್ನೂ 2 ವರ್ಷಗಳು ಬಾಕಿ ಇದೆ, ಅದಕ್ಕೂ ಮೊದಲೇ ತಯಾರಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಇದರ ಬಗ್ಗೆ ನ್ಯೂಸ್ ಫಸ್ಟ್ನಲ್ಲಿ ಬಿಜೆಪಿ ಏನೆಲ್ಲ ಪ್ಲಾನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ, ಗಮನಿಸ್ತಾ ಇದ್ದೀರಾ. ಅದನ್ನು ಕೂಡ ನಾಳೆ ನಿತಿನ್ ನಬೀನ್ ಅವರು ಬೆಂಗಳೂರಿಗೆ ಇವತ್ತು ರಾತ್ರಿ ಇಲ್ಲಿಗೆ ಬರ್ತಾರೆ. ರಾತ್ರಿ 11 ಗಂಟೆಗೆ ಬೆಂಗಳೂರಿಗೆ ಬರ್ತಾರೆ. ಅದಾದ ಮೇಲೆ ನಾಳೆ ನಿತಿನ್ ನಬೀನ್ ನೇತೃತ್ವದಲ್ಲಿ ಸರಣಿ ಸಭೆಗಳು ನಡೆಯೋದಕ್ಕಿದೆ ಬಿಜೆಪಿಯ ಕಚೇರಿಯಲ್ಲಿ. ಇದರಲ್ಲಿ SIR ಬಗ್ಗೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ನಡೆಯುತ್ತೆ ಅದರ ಬಗೆಗಿನ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಮತದಾರರ ಪಟ್ಟಿ ಪರಿಷ್ಕರಣೆಯ ಬಗ್ಗೆ ಆಯೋಗದ ನಿರ್ಧಾರ ಏನು ಮಾಡಿಕೊಂಡಿದೆ ಅದರ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ ಮೊದಲಿಗೆ ಸಭೆಯಲ್ಲಿ. ಪಂಚರಾಜ್ಯಗಳ ಚುನಾವಣೆಯಲ್ಲೂ ಕೂಡ SIR ಪ್ರಕ್ರಿಯೆ ನಡೆದಿತ್ತು. ಅದಾದ ನಂತರ ಪಶ್ಚಿಮ ಬಂಗಾಳ ಹಾಗೆ ಅಸ್ಸಾಂನಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ದಾಖಲಿಸಿದ್ದಂಥದ್ದು. ಅಸ್ಸಾಂನಲ್ಲಿ ಮರಳಿತ್ತು, ಪಶ್ಚಿಮ ಬಂಗಾಳದಲ್ಲಂತೂ ಇತಿಹಾಸವನ್ನೇ ಸೃಷ್ಟಿಸಿದೆ. ಮೊಟ್ಟ ಮೊದಲ ಬಾರಿಗೆ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಇದೀಗ ಅದೇ ಮಾದರಿಯಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ನಾಳೆ SIR ಬಗ್ಗೆ ರಾಜ್ಯ ನಾಯಕರಿಗೆ ನಿತಿನ್ ನಬೀನ್ ಅವರು ಪಾಠವನ್ನು ಮಾಡಲಿದ್ದಾರೆ. ಇದಿಷ್ಟು ಸದ್ಯ ಬಿಜೆಪಿಯ ಪ್ಲಾನ್. ಹಾಗಿದ್ರೆ ನಿತಿನ್ ನಬೀನ್ ಏನೆಲ್ಲ ಪಾಠವನ್ನು ಮಾಡ್ತಾರೆ ಬಿಜೆಪಿ ನಾಯಕರಿಗೆ ಅನ್ನೋದನ್ನು ನೋಡೋದಾದರೆ, ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ, ಹೇಗೆಲ್ಲ ನಡೆಯುತ್ತೆ, ಆ ಪ್ರಕ್ರಿಯೆ ಹೇಗಿರುತ್ತೆ, ಅದು ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ರಾಜ್ಯ ನಾಯಕರಿಗೆ ತಿಳಿಸ್ಕೊಡ್ತಾರೆ ನಿತಿನ್ ನಬೀನ್. ಅದಾದಮೇಲೆ SIR ಆಗುವಂತಹ ಸಂದರ್ಭದಲ್ಲಿ, ಅಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗುವಂತಹ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ನೀವುಗಳು ಹೇಗೆ ನಡೆದುಕೊಳ್ಳಬೇಕು, ನಿಮ್ಮ ವರ್ತನೆ, ನಿಮ್ಮ ನಿಗಾ ಇಡುವಂಥದ್ದು, ಇದೆಲ್ಲವೂ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನು ನಾಯಕರಿಗೆ ಹೇಳ್ತಾರೆ. ಇನ್ನು 3ನೇ ಪಾಠ ಬಂದವರು ಮಾಡೋದು SIR ಆದ ಬಳಿಕ, ಅಂದರೆ SIR ಪ್ರಕ್ರಿಯೆ ಆಗೋಗುತ್ತೆ, ಅದಾದ ನಂತರ ಒಂದಷ್ಟು ಬದಲಾವಣೆಗಳಾಗತ್ತೆ, ಅದಾದ ಮೇಲೆ ಎಲೆಕ್ಷನ್ಗೆ ಇನ್ನೂ 2 ವರ್ಷ ಇದೆಯಲ್ಲ, ಸೊ ಮುಂದಿನ 2 ವರ್ಷಗಳ ಕಾಲ ಮತದಾರರನ್ನು ಹೇಗೆ ನೋಡ್ಕೊಳ್ಬೇಕು ನೀವು, ಅಂದರೆ ಯಾರೆಲ್ಲ ನಿಮ್ಮ ಕ್ಷೇತ್ರದ ಜೆನ್ಯೂನ್ ವೋಟರ್ಸ್ ಇರ್ತಾರಲ್ಲ ಅವರುಗಳನ್ನು ನೀವು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು, ಅವರ ಜೊತೆಯಲ್ಲಿ ನಿಮ್ಮ ಸಂಬಂಧ ಹೇಗಿರಬೇಕು, ಅವರನ್ನು ಹೇಗೆ ನೀವು ಹಿಡಿದಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪಾಠವನ್ನು ಮಾಡ್ತಾರೆ. ಅಂದರೆ ಬೇರೆ ಪಕ್ಷದ ಜೊತೆಯಲ್ಲಿ ಗುರುತಿಸಿಕೊಳ್ಳೋರು ಯಾರಿದ್ದಾರೆ ಅವರುಗಳನ್ನು ಕೂಡ ನಮ್ಮತ್ತ ವಾಲುವಂತೆ ಮಾಡೋದು ಹೇಗೆ, ಅಂದರೆ ಬೇರೆ ಬೇರೆ ಪಕ್ಷಗಳ ಜೊತೆಯಲ್ಲಿ ಗುರುತಿಸಿಕೊಂಡಿರ್ತಾರೆ, ಅವರು BJPಯ ಜೊತೆ ಗುರುತಿಸಿಕೊಳ್ಳುವಂತೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಅವರು ಪಾಠವನ್ನು ಮಾಡ್ತಾರೆ. ಇನ್ನು ಇದೆಲ್ಲ ಪ್ರಕ್ರಿಯೆ ಆದಮೇಲೆ ರಾಜ್ಯದಲ್ಲಿ BJPಯ ಬಗ್ಗೆ ಹೊಸ ಟ್ರೆಂಡನ್ನು ಕೂಡ ಸೃಷ್ಟಿ ಮಾಡಬೇಕಲ್ವಾ. ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು, ಅದ್ಭುತ ಗೆಲುವನ್ನು ದಾಖಲಿಸಬೇಕು ಅಂದರೆ BJPಯ ಪರ ಟ್ರೆಂಡ್ ಸೃಷ್ಟಿ ಆಗಬೇಕು. ಆ ಟ್ರೆಂಡನ್ನು ಸೃಷ್ಟಿ ಮಾಡೋದು ಹೇಗೆ, ಅದರ ಬಗ್ಗೆ ಕೂಡ ಪಾಠವನ್ನು ಮಾಡ್ತಾರೆ ನಿತಿನ್ ನಬೀನ್ ರಾಜ್ಯ BJP ನಾಯಕರಿಗೆ. ಈ ಬಗ್ಗೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಧುಸೂದನ್, ಯಾವ ರೀತಿಯ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ BJP ಪಾಳೆಯದಲ್ಲಿ, ಹಾಗೆ ನಿತಿನ್ ನಬೀನ್ ಅವರು ಯಾವ ರೀತಿಯಲ್ಲಿ ಪಾಠವನ್ನು ಮಾಡ್ತಾರೆ, ಅಂದರೆ ನಿತಿನ್ ನಬೀನ್ ಅವರು ಮೊಟ್ಟ ಮೊದಲ ಬಾರಿಗೆ ಬರ್ತಾ ಇರುವಂಥದ್ದು ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಅವರ ತಯಾರಿ ಯಾವ ರೀತಿ ಇದೆ? ಹೌದು ನವೀನ್, ಪ್ರಮುಖವಾಗಿ ಇವತ್ತು ನಿತಿನ್ ನಬೀನ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮೊದಲ ಹುಟ್ಟುಹಬ್ಬವನ್ನು ಅವರು ಆಚರಿಸಿಕೊಳ್ತಿದ್ದಾರೆ. ಜೊತೆಗೆ ಇವತ್ತು ಅವರು ಕರ್ನಾಟಕಕ್ಕೆ ಮೊದಲ ಬಾರಿಗೆ ಭೇಟಿಯನ್ನ ಕೂಡ ನೀಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲ ರಾಜ್ಯ BJP ನಾಯಕರಿಗೆ ಇದೆ. BJP ನಾಯಕರೆಲ್ಲ ಕೂಡ ನಿತಿನ್ ನಬೀನ್ ಅವರ ಸ್ವಾಗತಕ್ಕೆ ತೆರೆಮರೆನಲ್ಲಿ ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಪ್ರಮುಖವಾಗಿ ಮುಂದಿನ 2 ವರ್ಷದಲ್ಲಿ ಎದುರಾಗುವಂತಹ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ BJP ಈಗಲಿಂದಲೇ ವೇದಿಕೆಯನ್ನ ಸೃಷ್ಟಿ ಮಾಡಲಿಕ್ಕೆ ಅಖಾಡವನ್ನ ನಿರ್ಮಿಸ್ತಾ ಇದೆ. ವೇದಿಕೆಯನ್ನ ಸಜ್ಜುಗೊಳಿಸಲಿಕ್ಕೆ ಹೆಜ್ಜೆಯನ್ನ ಕೂಡ ಇಡ್ತಾ ಇದೆ. ಅದರ ಮೊದಲ ಭಾಗವಾಗಿಯೇ ನಿತಿನ್ ನಬೀನ್ ಅವರು ಇವತ್ತು ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. 3 ದಿನಗಳ ಕಾಲ ರಾಜ್ಯ ಪ್ರವಾಸವನ್ನ ಕೈಗೊಂಡಿರುವಂತ ನಿತಿನ್ ನಬೀನ್ ಅವರ ಪ್ರವಾಸದ ಪಟ್ಟಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನಾಳೆ ಬಹುಮುಖ್ಯವಾಗಿ ಕೋರ್ ಕಮಿಟಿ ಸಭೆ, ಜೊತೆಗೆ SIR ಬಗ್ಗೆ
ಮಾಹಿತಿಯನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ನಿತಿನ್ ನಬೀನ್ ಅವರು ಕೊಡೋರು ಇದ್ದಾರೆ. SIR ಅಂತ ಹೇಳಿದ್ರೆ ಮತದಾರರ ಪರಿಷ್ಕರಣಾ ಪಟ್ಟಿ ಏನ್ ಇದೆ ಅದರ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ಕೊಡಬೇಕು. ಕಾರಣ ಏನು ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ನಡೆದಂತ ಪಂಚರಾಜ್ಯಗಳ ಚುನಾವಣೆಯ ಪೈಕಿ ಅಭೂತಪೂರ್ವವಾದಂತಹ ಗೆಲುವನ್ನ ಪಶ್ಚಿಮ ಬಂಗಾಳ ಹಾಗೆ ಅಸ್ಸಾಂನಲ್ಲಿ ಏನು ಬಿಜೆಪಿ ಸೃಷ್ಟಿ ಮಾಡಿತ್ತು ಅದೇ ಗೆಲುವಿನ ನಾಗಾಲೋಟವನ್ನ ಕರ್ನಾಟಕದಲ್ಲೂ ಕೂಡ ಮುಂದುವರಿಸಬೇಕು. ಅದೇ ನಾಗಾಲೋಟವನ್ನ ಮರುಕಳಿಸುವಂತೆ ಮಾಡಬೇಕು ಅಂತ ಹೇಳಿದ್ರೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಬಹಳ ಮುಖ್ಯ. ಹೀಗಾಗಿ ಮತದಾರರ ಪರಿಷ್ಕರಣೆಗೆ ಕೇಂದ್ರ ಚುನಾವಣಾ ಆಯೋಗ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ, ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಯಾವ ರೀತಿ ಇರಬೇಕು, SIR ಆಗೋ ಟೈಮಲ್ಲಿ ಅರ್ಥಾತ್ ಮತದಾರರ ಪಟ್ಟಿ ಪರಿಷ್ಕರಣೆ ಆಗುವಂತ ಸಂದರ್ಭದಲ್ಲಿ ಹೇಗಿರ್ಬೇಕು, ಎಲ್ಲರನ್ನ ವಿಶ್ವಾಸಕ್ಕೆ ಹೇಗೆ ತೆಗೆದುಕೊಳ್ಬೇಕು, ನಿಮ್ಮವ್ರು ಯಾರು ಅಲ್ಲ ಅನ್ನೋದನ್ನ ಯಾವ ರೀತಿ ತಿಳ್ಕೊಳ್ಳೋದು, ಜೊತೆಗೆ ನಿಮ್ಮವ್ರನ್ನ ಯಾವ ರೀತಿ ಉಳಿಸ್ಕೋಬೇಕು, ನಿಮ್ಮವ್ರು ಅಲ್ಲ ಅನ್ನೋರ್ನ ನಿಮ್ಮ ಕಡೆ ವಾಲೋ ರೀತಿ ಯಾವ ತರ ಮಾಡ್ಕೋಬೇಕು ಅನ್ನೋ ಪಾಠವನ್ನ ನಾಳೆ ಸಂಜೆ 4:30 ಯಲಹಂಕ ಸಮೀಪದ ಸಿಂಗನಾಯಕನಹಳ್ಳಿಯ ರಮಣ ರೆಸಾರ್ಟ್ ನಲ್ಲಿ ನಡೆಯೋ ಅಂತ ರಾಜ್ಯ ಬಿಜೆಪಿ ನಾಯಕರ ಸಭೆಯಲ್ಲಿ ಖುದ್ದು ನಿತಿನ್ ನಬೀನ್ ಅವರು ಪಾಠ ಮಾಡೋದ್ರ ಮೂಲಕ ಎಲ್ಲಾ ರಾಜ್ಯ ನಾಯಕರಿಗೂ ಹೇಳೋರಿದ್ದಾರೆ. ಈ ಮೂಲಕ ಮುಂದಿನ 2 ವರ್ಷದಲ್ಲಿ ಎದುರಾಗುವಂತ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಅಡಿಪಾಯವನ್ನ ಈಗಿನಿಂದಲೇ ಬಿಜೆಪಿ ಹಾಕ್ತಾ ಇದೆ. ಈ ಮೂಲಕ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸಲಿಕ್ಕೆ ಅಡಿಪಾಯವನ್ನ ಹಾಕ್ತಾ ರಾಜ್ಯಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಲಗ್ಗೆ ಇಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಬಹುದು. ನವೀನ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.